ಜಿಲ್ಲಾಧಿಕಾರಿ ನಿಖಿಲ್ ನಿಖಿಲ್, ನೀನೊಬ್ಬ ಅಪ್ಪಗೆ ಹುಟ್ಟಿದ ಮಗ ಅಂತ ನಾನು ತಿಳ್ಕೊಂಡಿದ್ದೆ. ಇದು ಧರ್ಮೇಂದ್ರನ ಕೋಟೆ ಕಣೋ, ಕೋಟೆ. ಈ ಕೋಟೆಯೊಳಗೆ ನೀನು ಸಿಲುಕು ಬಿಟ್ಟಿದೀಯಪ್ಪ. ಹೆಂಡತಿ ಮಕ್ಕಳಿಗೆ ಹೇಳಿ ಬಂದಿದೆಯಾ? ಈ ಧರ್ಮೇಂದ್ರನ ಧರ್ಮಕೂಟದಲ್ಲಿ ಅದೆಷ್ಟೋ ಅಧಿಕಾರ ವರ್ಗದವರು ಸಾವನ್ನಪ್ಪಿ ಸ್ವರ್ಗದಲ್ಲಿ ನರಕವನ್ನು ಅನುಭವಿಸ್ತಾ ಇದ್ದಾರೆ. ನರಕಕ್ಕೆ ಮಾರ್ಗವನ್ನು ತೋಡುವ ಈ ಧರ್ಮೇಂದ್ರ ಈ ಭೂಮಿ ಮೇಲೆ ಇರುವಾಗ ನಿನ್ನ ಸಾವು ಖಚಿತ. ಧರ್ಮೇಂದ್ರ, ನಿನ್ನ ಗೊಡ್ಡು ಬೆದರಿಕೆಗೆ ಹೆದರುವವನಲ್ಲ ನಾನು. ಇದಕ್ಕೆ ತಕ್ಕ ಪ್ರತಿಫಲ ನಿನಗೆ ಕೊಡ್ತೇನೆ. ಮೂವದ ಗೊಡೆಯಿಂದ ತಪ್ಪಿಸಿಕೊಂಡು ಹೋಗುವೆ ಎಂದು ತಿಳ್ಕೊಂಡೆ ಅಧಿಕಾರಿ. ಎಷ್ಟೋ ಸೊಕ್ಕು ನಿನಗೆ. ಗಂಟೆ ನೋ ಥಿಂಕಿಂಗ್, ಯಾಕೆ ವಿಚಾರ ಮಾಡ್ತೀಯಾ? ಮುಗಿಸು ಮುಗಿಸು. ಬಂಧಿಸಬೇಕಾಗುತ್ತೆ. ಎಚ್ಚರ. ಬಂಧನ ಬಂಧನ. ಬಂದಿಖಾನಿಗೆ ನಾನು ಹೋಗಿಲ್ಲ ಅಂತ ತಿಳಿದುಕೊಂಡಿದೀಯ? ಬಂದಿಖಾನಿಯಲ್ಲಿದ್ದ ಅಧಿಕಾರಿಗಳೆಲ್ಲರೂ ನನ್ನ ಗುಲಾಮರಂತೆ ಮಾಡಿಕೊಂಡವ ನಾನು. ನೀನು ಯಾವ ಲೆಕ್ಕವೋ? ಸಿಗ್ನಲ್ಗಾಗಿ ಕಾಯ್ತಾ ಇದ್ದೇನೆ ಧರ್ಮೇಂದ್ರ. ನೋಡು, ನಿನಗೆ ಈಗಾಗಲೇ ಸಿಗ್ನಲ್ ಅನ್ನ ಕೊಟ್ಟಿದ್ದೇನೆ. ಇನ್ನು ವೇಳೆ ಮಾಡಿ ಉಪಯೋಗಿಲ್ಲ. ಹಾರಿಸು ನಿನ್ನ ಬುರೋ. ನಿಮ್ಮ ಈ ದುಷ್ಟ ಕೂಟದ ಸುಳಿಯಲ್ಲಿ ನಮ್ಮಂತ ಅಮಾಯಕರನ್ನ ಸಿಕ್ಕಿಸಿ ಈ ರೀತಿ ನಮ್ಮನ್ನ ಬಂಧಿಸಿ ಈ ರೀತಿ ನಮ್ಮನ್ನ ಹೀಯಾಳಿಸಿದರೆ ಆ ದೇವರು ನಿಮ್ಮನ್ನ ಯಾವತ್ತೂ ಕ್ಷಮಿಸುವುದಿಲ್ಲ. ನಿಮ್ಮಿಬ್ಬರಿಗೂ ಆ ದೇವರು ಶಿಕ್ಷೆ ಕೊಟ್ಟೇ ಕೊಡುತ್ತಾನೆ. ಅಧಿಕಾರ ಶಾಶ್ವತವಲ್ಲ, ಅಧಿಕಾರ ಶಾಶ್ವತವಲ್ಲ. ಒಳಗೆ ಹೊರಗೆ ಇವೆರಡು ಇದ್ದರೆ ಮಾತ್ರ ಅಧಿಕಾರದಲ್ಲಿ ಮುಂದುವರಿಯಬಹುದು ಎಂಬುದನ್ನ ಈ ಜಿಲ್ಲಾಧಿಕಾರಿಯಿಂದ ಮುಂದೆ ಕುಳಿತ ಅಧಿಕಾರಿ ವರ್ಗ ತಿಳಿದುಕೊಳ್ಬೇಕು. ಇದು ಧರ್ಮೇಂದ್ರನ ಆಜ್ಞೆ. ಕಂಟಿ, ಇದು ಸಾಮಾನ್ಯ ಕೊಲೆಯಲ್ಲ. ಕರ್ನಾಟಕದ ದಕ್ಷ ಜಿಲ್ಲಾಧಿಕಾರಿಯ ಕೊಲೆ. ಈಗಾಗಲೇ ಇದು ಕೊಲೆ ಎಂದು ಪ್ರಕಟವಾದರೆ ಕರ್ನಾಟಕವಲ್ಲ, ಭಾರತ ದೇಶದ ಮೂಲೆ ಮೂಲೆ ಅಧಿಕಾರಿ ವರ್ಗದವರು ನಮ್ಮ ಮೇಲೆ ಕಣ್ಣಿಡುವುದು ಖಚಿತ. ಅದಕ್ಕಾಗಿ ನೀನು ಒಂದು ಕೆಲಸ ಮಾಡು. ಇವನನ್ನ ಗಾಡಿ ಮೇಲೆ ಹಾಕಿಕೊಂಡು ಬಾಳಿಗೋಳಿ ಕ್ರಾಸ್ ನಿಂದ ಅಕ್ಸೂರು ಸಮೀಪದ ಕಂಚಿನ ಬಾಗಿಲಿಯ ಆ ತಿರುವಿನಲ್ಲಿ ಯಾವುದೋ ಲಾರಿಯ ಗಾಡಿಯಿಂದ ಹಾಯಿಸಿಬಿಡು. ಇದು ಆಕ್ಸಿಡೆಂಟ್. ಓಕೆ ಬಾಸ್.
ಹಲೋ ಪೊಲೀಸ್ ಸ್ಟೇಷನ್ ಅಂಕೋಲಾ ಠಾಣೆನಾ? ಹಾ ಸರ್, ನಾನು ಮಾತಾಡ್ತಿರೋದು ಧರ್ಮೇಂದ್ರ ಅಂತ. ಗೊತ್ತಾಗಿಲ್ವಾ? ಹಾ ಓಕೆ, ನಾನೇ ಅದೇ ಧರ್ಮೇಂದ್ರ. ನೋಡಿ ಒಬ್ಬ ಬಾಳಿಕೋಳಿಯ ಕ್ರಾಸ್ನಿಂದ ನಮ್ಮ ದಕ್ಷ ಜಿಲ್ಲಾಧಿಕಾರಿ ಅವರ ಮರ್ಡರ್ ನಡೆದಿದೆ. ಅದನ್ನ ನನಗೆ ಬೇಕಾದ ಒಬ್ಬ ಆಪ್ತ ಅದನ್ನ ವಿಡಿಯೋ ಸಮೇತ ಕ್ಲಿಪ್ ಅನ್ನ ನನಗೆ ಕಳಿಸ್ಕೊಟ್ಟಿದ್ದಾನೆ. ದಯವಿಟ್ಟು ಬಿಡಬೇಡಿ ಅವನನ್ನ. ಒಬ್ಬ ದಕ್ಷ ಜಿಲ್ಲಾಧಿಕಾರಿಯನ್ನ ಮರ್ಡರ್ ಮಾಡಿದವನ್ನ ನೀವು ಬಿಡಬೇಡಿ. ಇದು ನ್ಯಾಯ ಕೊಡಿಸಲೇಬೇಕು. ಬಡ ಜನತೆಗೆ ಅನ್ಯಾಯವಾಗುತ್ತೆ. ಎಷ್ಟೋ ಅಧಿಕಾರಿ ವರ್ಗದವರಿಗೆ ಇದೇ ಗತಿ ಆದರೆ ಗತಿ ಏನು ಸರ್? ಪ್ಲೀಸ್. ಓಕೆ ಸರ್, ಓಕೆ. ಏಕ್ ಮಾರ್ದೋ ದೋ ಟುಕಡಾ. ಒಂದೇ ಗುಂಡಿಗೆ ಎರಡು ಬಲಿ. ಓ ಜಿಲ್ಲಾಧಿಕಾರಿ, ಏನು ಮೆರೆದೆ 60 ವರ್ಷ ನಿನಗೆ ಅಧಿಕಾರವಿರಬಹುದು ಮಗನೇ, ಅಧಿಕಾರವಿರಬಹುದು. ಆದರೆ ನಾನು ಇನ್ನು ಗಟ್ಟು ಮುಟ್ಟಾಗಿದ್ದೇನೆ. ಶತಾಯುಷ್ಯ ಈ ಧರ್ಮೇಂದ್ರನಿಗೆ. ನಾನು ಬದುಕಿರುವಾಗಲೇ ನಿನ್ನ ಚಟ್ಟವನ್ನು ರೆಡಿ ಮಾಡಿಬಿಟ್ಟೆ.